ನಮಸ್ಕಾರ ಸರ್. ನಾವು ನಂದಿ ಎಜುಕೇಷನ್ ಟ್ರಸ್ಟಿಂದ ಬಂದಿದ್ದೀವಿ. ಓಕೆ. ಅಂದರೆ ಪರಿಸರ ಉಳಿಸ್ಬೇಕು ಅಂತೇಳಿ. ನಿಮ್ಮದು ಯಾವ ಊರು ಸರ್? ಇದು ಬೆಳ್ತಳ್ಳಿ. ಬೆಳ್ತಳ್ಳಿನಾ? ಬೆಳ್ತಳ್ಳಿಯಲ್ಲಿ ನಿಮ್ಮ ಊರ ಹತ್ರ ಅಕ್ಕಪಕ್ಕ ಅರಣ್ಯ ಇದೆಯಾ? ಇಲ್ಲ. ಕಾಡು ಇಲ್ವಾ? ಇಲ್ಲ ಸರ್. ಇಲ್ವಾ? ಗುಡ್ಡ ಇದೆ ಅಷ್ಟೇ. ಗುಡ್ಡಕ್ಕೆ ಅರಣ್ಯ ಅಂತೀವಲ್ವಾ? ಅಲ್ಲಿ ನಿಮಗೆ ಗೊತ್ತಿರಂಗೆ ನೀವು ಚಿಕ್ಕವರಿದ್ದಾಗ ಗುಡ್ಡಕ್ಕೆ ಏನಾದರೂ ಹೋಗಿದ್ದೀರಾ? ಇಲ್ಲ ಸರ್. ಯಾವಾಗಲೂ ಹೋಗೇ ಇಲ್ವಾ? ಇಲ್ಲ ಸರ್. ಹಂಗಾರೆ ನೀವು ಕಾಡಿಂದ ಬಂದಂಥ ವಸ್ತುಗಳು ಏನು ಯೂಸೇ ಮಾಡಿಲ್ವಾ ನಿಮಗೆ ಗೊತ್ತಿರಂಗೆ? ಏನು ಯೂಸ್ ಮಾಡಿಲ್ಲ ಸರ್. ಸೌದೆ ಅದು ಏನು ಗೊತ್ತಾ? ಯೂಸ್ ಮಾಡಿಲ್ಲ ಸರ್. ಸೌದೆ ಎಲ್ಲಿಂದ ಕಾಡಿಂದ ಬಂದಿರುತ್ತಲ್ವಾ? ಗೊತ್ತಿಲ್ಲ. ಕಾಡಿಂದ ಬಂದಿರೋದಲ್ವಾ? ಹೌದು ಸರ್. ಕಾಡಿದ್ರೆ ನಾಡು ಅನ್ನೋದು ಗೊತ್ತಾ? ಹೌದು ಸರ್. ಅದೇ ಗೊತ್ತಾಯ್ತು ನಿಮಗೆ, ಕಾಡಿದ್ರೆ ನಾಡು ಅನ್ನೋದು ಅಲ್ವಾ? ಹಾಂ. ನಗ್ಬೇಡಿ, ಈ ರಿಯಾಲಿಟಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಕಾಡಿದ್ರೆ ನಾಡಲ್ವಾ? ಕಾಡಿದ್ರೆ ಮಳೆ ಬರುತ್ತೆ. ಹಾಗಾಗಿ ನಾವು ಇವಾಗ ಕಾಡು ನಾಶ ಆಗ್ತಾ ಇರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ವಿ, ನಿಮ್ಮ ಊರಲ್ಲಿ ಗುಡ್ಡ ಇದೆಯಲ್ಲ, ನೀವು ಅರಣ್ಯ ಅಂತ ನಾವು ಹೇಳ್ತೀವಿ, ಆ ಗುಡ್ಡದಲ್ಲಿ ಯಾವ ಬೀಜಗಳು ಸಿಗುತ್ತೆ? ಅಂದರೆ ಆ ಕಾಡಲ್ಲಿ ಹಾಕಿದಂಥ ನಿಮ್ಮೂರಲ್ಲಿ ಪ್ರಾಣಿಗಳ ಹೆಸರು ಕೇಳಿದ್ದೀರಾ? ಕಾಡಲ್ಲಿರೋಂಥವು ಯಾವಾದರೂ? ಚಿರತೆ. ಹಾಂ, ಚಿರತೆ ಕೇಳಿದ್ದೀರಾ? ಮತ್ತು ಹಂದಿ. ಆಮೇಲೆ ಆಮೇಲೆ ಜಿಂಕೆ ಅಷ್ಟೇನಾ? ಮಲ ಕೇಳಿಲ್ವಾ? ಎಲ್ಲ ಕೇಳಿದ್ದೀವಿ. ಹಾಂ, ಮತ್ತೆ ಮಲ್ಲ. ಹಾಂ, ಕಾಡ್ಕೋಳಿ. ಕಾಡಬೇಕು. ಕಾಡಬೇಕು. ಇವೆಲ್ಲ ಕೇಳಿದ್ದೀರಾ. ಇನ್ನೂ ಮುಖ್ಯವಾದ ಬೇರೆ ಬೇರೆ ರೀತಿ ಇದ್ದಾವೆ, ನಾವು ನೋಡಿಲ್ಲ, ತಿಳ್ಕೊಂಡಿಲ್ಲ ಅಲ್ವಾ? ಅವಕ್ಕೆಲ್ಲ ಆಹಾರ ಬೇಕಂದ್ರೆ ಏನು ಮಾಡಬೇಕು? ಗಿಡ ಬೆಳೆಸ್ಬೇಕಲ್ವಾ? ನಮ್ಮ ಸಂಸ್ಥೆಯಿಂದ ಇವಾಗ ರಾಜ್ಯಾದ್ಯಂತ ಬೀಜೋತ್ಸವ ಅಂತ ಮಾಡ್ತಾ ಇದ್ವಿ. ಅಂದರೆ ನಿಮ್ಮ ಯಾವ ಕಂಪ್ನಿಗೆ ಆಗಲಿ ಯಾರನ್ನೇ ಆಗಲಿ ವಿಸಿಟ್ ಮಾಡಿದಾಗ ಫಸ್ಟು ಜೂನಲ್ಲಿ ಮಾಡ್ತೀವಿ. ಮಳೆಗಾಲ ಕಮೆನ್ಸ್ ಆಗೋ ಮೂಮೆಂಟಲ್ಲಿ ಜಿರಿ ಅಂತ ಮಳೆ ಹಿಡಿಯೋ ಟೈಮಲ್ಲಿ ಈ ಬೀಜೋತ್ಸವ ಅಂತ ಮಾಡ್ತೀವಿ. ಅದಕ್ಕೆ ಫೀಡ್ಬ್ಯಾಕ್ ಆಗಿ ಈ ಥರ ಪ್ರತಿಯೊಬ್ಬರೂ ಭೇಟಿ ಮಾಡಿದಾಗ ಕಲೆಕ್ಟ್ ಮಾಡ್ತಾಯಿದ್ವಿ, ಸಂಗ್ರಹ ಮಾಡ್ತಾಯಿದ್ವಿ, ಯಾವ ಬೀಜ ಆ ಅರಣ್ಯಕ್ಕೆ ಹಾಕಬೇಕು ಅಂತೇಳಿ. ಯಾಕೆಂದರೆ ಅರಣ್ಯ ಇಲಾಖೆಯಲ್ಲಿ ಕೇಳಿದಾಗ ಅಷ್ಟನ್ನು ಹೇಳೋಕ್ಕಾಗಲ್ಲ. ನಾವು ಇವಾಗ ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಲ್ಲಿ 80% ಹಳ್ಳಿಯಿಂದ ಬಂದಿರೋದಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರನ್ನು ಇಂಟ್ರೂವ್ ಮಾಡ್ತಾಯಿದ್ವಿ. ಅದೇ ರೀತಿ ನೀವು ಬೆಳ್ತಳ್ಳಿ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ನಿಮ್ಮದು? ಬೆಳ್ತಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ? ನಿಮ್ಮ ಗ್ರಾಮದಲ್ಲಿ ಈ ಥರ ಬೀಜೋತ್ಸವ, ಬೀಜದ ಉಂಡೆ ಮಾಡೋ ಕಾರ್ಯಕ್ರಮಕ್ಕೆ ಮಾಡ್ತೀರಾ? 100%. ಓಕೆ ಸರ್, ಥ್ಯಾಂಕ್ ಯು.